ಏನ್ ನೀವು ಪಾರ್ಕಿಂಗ್ ಎಲ್ಲಿದೆ? ಏನೋ ತೋರಿಸ್ತಾ ಇದೀರಲ್ಲ? ಚೀಟಿ ಬೇಕಾ? ಕೊಡಿ. ಚೀಟಿ ಬೇಕೇನ್ ಬೇಕು? ಚೀಟಿ ಕೊಡಿ. ಇದು ಚೀಟಿ 20 ರೂಪಾಯಿ. ಎಷ್ಟಕ್ಕೆ? ಆಯ್ತು ನೋಡಿ, ಅಷ್ಟೇ. ನಾವೇ ಜಾಸ್ತಿ ಕೇಳಿಲ್ಲ. ಜಾಸ್ತಿ ಕೊಡ್ಬೇಕಂತ ನನಗೆ ನೀವು ಜಾಸ್ತಿ ಕೇಳಿಲ್ಲಲ್ಲ. ಜಾಸ್ತಿ ಕೊಡೋದು ನಾವು. ಯಾಕಂದ್ರೆ ಇಲ್ಲಿ ಇದು ರೋಡಲ್ಲಿ ಹೆಂಗೆ ನೀವು ಪಾಸ್ ಮಾಡ್ತಾರಲ್ಲ, ಎಲ್ಲ ಇಸ್ಕೊತೀವಿ. ರೋಡ್ ಇರ್ತದಲ್ಲ, ರೋಡಲ್ಲಿ ಯಾಕಂದ್ರೆ ನಿಲ್ಲಿಸ್ತಾರಲ್ಲ ಗಾಡಿ ಜಾಗ ಇಲ್ದಾಗ. ರೋಡಲ್ಲಿ ಜಾಗದಲ್ಲಿ ಇರೋ ರೋಡ್ ಈ ಸರ್ಕಾರಿ ಜಾಗದಲ್ಲಿ, ಖಾಲಿ ಜಾಗದಲ್ಲಿ ರೋಡಲ್ಲಿ ನೀವು ದುಡ್ಡು ಕಲೆಕ್ಟ್ ಮಾಡ್ಬೋದಾ? ಹೌದಣ್ಣ, ಈ ರೋಡಲ್ಲಿ ಇರೋದು ಕಲೆಕ್ಟ್ ಮಾಡಿ ಅಂತ. ಅಲ್ಲ, ಇದೆಲ್ಲ ಟೆಂಡರ್ ಇದೆಯಾ? ಹೌದಣ್ಣ. ಅದಕ್ಕೆ ಕಾಪಿಯಲ್ಲಿ ಇದೆ. ಓನರ್ ಹತ್ರ. ಮತ್ತೆ ಓನರ್ ಹತ್ರ ಇದ್ರೆ ನೀವ್ ಯಾಕೆ ಇಲ್ಲಿ ನಿಂತ್ಕೊಂಡು ಕಲೆಕ್ಷನ್ ಮಾಡ್ತಾ ಇದೀರಾ? ಇನ್ನೇನ್ ಮಾಡೋದಣ್ಣ, ನಾವು ನಮ್ಗೆ ಹೇಳ್ದ ಮಾಡ್ಲೇಬೇಕಲ್ಲಣ್ಣ. ಹೌದಾ? ಈಗ ಯಜಮಾನ್ರೆ ಸರ್, ಈಗ ನನ್ಗೆ ಅರ್ಥ ಆಯ್ತು. ನೀವು ಕೆಲಸ ಮಾಡ್ತಾರೆ. ಎಷ್ಟು ಕೊಡ್ತಾರ ಸಂಬಳ ನಿಮ್ಗೆ? ನಮ್ಗೆ ಸಂಬಳ ಇಲ್ಲ, ನಾವು ಇಷ್ಟುಂತ ಕಟ್ಟಬೇಕು ಅಷ್ಟೇ. ಆದ್ಮೇಲೆ ಅಷ್ಟೇನಾ? ಈಗ ನನ್ಗೆ ಚೀಟಿ ಕೊಟ್ಟಿದ್ದೀರಾ. ಇಲ್ಲೇ ಪಕ್ಕದಲ್ಲೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗೋಣ, ಮಾತಾಡೋಣ. ಬನ್ನಿ ಯಜಮಾನ್ರೆ. ದುಡ್ಡು ತಗೊಳ್ಳೋದಿದೆಯಲ್ಲ, ನಿಮ್ಮ ಹತ್ರ ಟೆಂಡರ್ ಕಾಪಿ ಇರ್ಬೇಕು. ಬನ್ನಿ ಬನ್ನಿ ಸ್ಟೇಷನ್ ಬನ್ನಿ. ಓನರ್ ಹತ್ರ ನಾವು ಗಾಡಿಗಳು ಹೊಂಟೈತವಣ್ಣ, ಅದಕ್ಕೆ ನೀವು ಬಂದು ನಿಮ್ ವಿಚಾರನ ನೀವು ಹೇಳಿ ಬನ್ನಿ. ಇದು ಕಾನೂನು ಬದ್ಧವಾಗಿ ತಗೋತಾ ಇದೀವಿ. ನಿಮ್ ಯಾರಿದ್ದಾರೆ ಅವ್ರು ಕರ್ಸಿ. ಇದೆಲ್ಲ ನೋಡಿ, ಇದೆಲ್ಲ ನೋಡಿ, ಇವೆಲ್ಲ ಒಟ್ಟು ಇದೆಲ್ಲ ಪ್ರತಿಯೊಂದನು ಇದು ಟೆಂಡರ್ ಆಗಿದ್ಯಾ, ಟೆಂಡರ್ ಆಗಿಲ್ವಾ, ಕಾನೂನು ಬದ್ಧಿ ತಗೋಬೇಕಾ ತಗೋಬಾರ್ದಾ ಯಾವ್ದು ಗೊತ್ತಿಲ್ಲ ನೋಡಿ. ಇದ್ ಪ್ರಕಾರ ಇದ್ರೆ ಅವ್ರು ಕರ್ಸಿ. ಈಗ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಬನ್ನಿ. ಆಯ್ತು, ಬನ್ನಿ ಸ್ನೇಹಿತರೆ. ನೋಡಿ, ಇದು MS ಬಿಲ್ಡಿಂಗ್ ಹತ್ರ ಈ ರೋಡಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಟೆಂಡರ್ ಇದೆಯಾ ಇಲ್ವಾ, ಏನ್ ಮಾಡಿದೆ ಎಂತ ಯಾವುದು ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಇದು 2ನೇ ಬಾರಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇರೋದು. ಇದು ನೋಡಿ, ಈ ಗಾಡಿಗೆ ಕಲೆಕ್ಷನ್ ಮಾಡ್ತಾ ಇದ್ದಾರಾ ಅಥವಾ ಕಾನೂನು ಬದ್ಧವಾಗಿ ಮಾಡ್ತಾ ಇದ್ದಾರಾ, ರೋಲ್ ಕಾಲ್ ಮಾಡ್ತಾ ಇದ್ದಾರಾ, ಏನಿದೆ ಅಂತ ಅವರೇ ಹೇಳ್ಬೇಕು. ಈ ಪೊಲೀಸರನ್ನ ಕೇಳ್ತೀನಿ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇಲ್ಲಿದೆ ನೋಡಿ, ವಿಧಾನಸೌಧ ಪೊಲೀಸ್ ಸ್ಟೇಷನ್. ಇದನ್ನ 2ನೇ ಬಾರಿ ಹೇಳ್ತಾ ಇರೋಂಥದ್ದು. ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮಾಡ್ತಾ ಇದ್ದಾರೆ ಸಾಹೇಬ್ರೆ, ಇನ್ಸ್ಪೆಕ್ಟರ್ ಸಾಹೇಬ್ರೆ. ಸಾಹೇಬ್ರೆ, ಇದೊಂದು ಕಂಪ್ಲೇಂಟು, ಇದೊಂದು ಚೀಟಿ. ಏನ್ ಮಾಡ್ತಾರಂದ್ರೆ ಪಾರ್ಕಿಂಗ್ದಂತೆ. ಇವರಿಗೆ ಇದು 2ನೇ ಸರಿ ಕಂಪ್ಲೇಂಟ್ ಕೊಡ್ತಾ ಇರೋದು. ನಾನೊಂದು ಯಾವ್ದಾದ್ರು ವಿಚಾರ ಹಿಡ್ಕೊಂಡ್ಬಿಟ್ರೆ ಒಂದು ಅದಕ್ಕೆ ಮುಕ್ತಿ ಆಗ್ಬೇಕು, ಇಲ್ಲ ಒಂದು ನ್ಯಾಯ ಸಿಗ್ಬೇಕು. ಪೊಲೀಸರಂದ್ರೆ, ಬೆಂಗಳೂರು ಪೊಲೀಸರಂದ್ರೆ ಹೆಮ್ಮೆ ನನಗೆ. ಕಳ್ಳ ಅಂತ ಹಿಡ್ಕೊಂಬಂದು ಅವನಿಗೆ ಶಿಕ್ಷೆ ಮಾಡ್ತಾರೆ. ಇದು ಕಾನೂನು ಬದ್ಧವಾಗಿ ಪಾರ್ಕಿಂಗ್ ತಗೋತಾ ಇದ್ದಾನ ಇಲ್ವಾ, ಟೆಂಡರ್ ಇದೆಯಾ, ಟೆಂಡರ್ ಇದ್ರೆ ಎಲ್ಲಿಗಿದೆ, ಯಾವ ಜಾಗಕ್ಕಿದೆ, ಇದ್ರ ಜಾತಕ ಪೂರ್ತಿ ಗೊತ್ತು ನನಗೆ. ಬೆಂಗಳೂರಲ್ಲಿ ಟೆಂಡರ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಂದ್ರೆ ಹಾರ್ಟ್ ಆಫ್ ದಿ ಸಿಟಿ. ಅರ್ಥ ಆಯ್ತಲ್ವಾ? ಅಂತ ಜಾಗದಲ್ಲಿ ಈ ತರ ದಡಿಬಾರ್ದು. ವಿಡಿಯೋ ಮಾಡ್ತಾ ಇದ್ದೀನಿ. ಆಯ್ತಾ? ವಿಡಿಯೋ ಬೇಡ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ಕಂಪ್ಲೇಂಟ್ನ ಬರೆದಿದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಇದು 2ನೇ ಬಾರಿ ಹೇಳ್ತಾರೆ ಅಂಥದ್ದು ಇನ್ಸ್ಪೆಕ್ಟರ್ ಅವ್ರಿಗೆ. ಇನ್ಸ್ಪೆಕ್ಟರ್ ಬರ್ತಿದ್ದಾರೆ. ತುಂಬ ಹಾನೆಸ್ಟ್ ಆಗಿ ನಾವೇನೋ ಕಂಪ್ಲೇಂಟ್ ಕೊಟ್ಟಾಗ ದೂರನ್ನ ಸ್ವೀಕರಿಸಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನಲ್ಲಿ ಕುತ್ಕೊಂಡಿದ್ದೀನಿ. ಸಾಹೇಬ್ ಬರ್ತಿದ್ದಾರೆ. ನೋಡೋಣ ಏನಾಗುತ್ತೆ, ಏನು ಆ್ಯಕ್ಷನ್ ಮಾಡ್ತಾರೆ, ಕಾನೂನುಬದ್ಧವಾಗಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳೋಣ. ಥ್ಯಾಂಕ್ ಯು. ನಮಸ್ಕಾರ.